ಸೊ ಹಾಯ್ ಗಾಯ್ಸ್, ನಾವು ಇವತ್ತು ಹೋಗ್ತಾ ಇರೋಂಥದ್ದು ದೇವರಾಯನ ದುರ್ಗ. ಜಾಲಿ ಕ್ರಾಸಿಂದ ದೇವರಾಯನ ದುರ್ಗ ಹೋಗ್ತಾ ಇದ್ದೀವಿ. ಇದು ನ್ಯಾಷನಲ್ ಹೈವೇ NH47. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಯಾರಿಗಾದ್ರೂ ಹೋಗೋರಿಗೆ ಹೆಲ್ಪ್ ಆಗಲಿ, ಯೂಸ್ಫುಲ್ ಆಗಲಿ ಅಂತ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀವಿ. ನಮ್ಮ ಫ್ರೆಂಡ್ ಪೆಟ್ರೋಲ್ ಬೇರೆ ಹಾಕ್ಸ್ತವ್ರೆ. 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, ಹೋಗ್ಬಿಟ್ಟು ಬರ್ಬೋದು ಆರಾಮಾಗಿ. ಒನ್ ಡೇ ಟ್ರಿಪ್ಪಿಗೆ ದೇವರಾಯನ ದುರ್ಗ ಇಸ್ ಬೆಸ್ಟ್ ಪ್ಲೇಸ್ ಇನ್ ಬೆಂಗಳೂರು. ಸೊ ಹಾಗಾಗಿ ಹೋಗಿ ಬರ್ಬೋದು. 300 ರೂಪಾಯಿ ಇದ್ದರೆ ಸಾಕು, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬರೋದು. ನಿಮ್ಮ ಖರ್ಚು ಮೇಲೆ ಡಿಪೆಂಡ್ ಅದು. ಅವ್ನು ನೋಡಿದೆ ಬಿಲ್ಡಿಂಗ್ಸ್ಗೆ, ನಾನು ಹೊಡೆದೆ ಹೃದಯಕ್ಕೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಇದು ನ್ಯಾಷನಲ್ ಹೈವೇ NH47. ಇದು ತುಮಕೂರು, ಶಿರಾ ಇಲ್ಲಿರೋ ಈ ರೋಟಿಗೆ ಕನೆಕ್ಟ್ ಆಗುತ್ತೆ. ಪುಣೆಗೂ ಹೋಗುತ್ತೆ. ಇಲ್ಲಿ ಬೈಪಾಸ್ ಹತ್ರ ಟರ್ನಿಂಗ್ ಆಗುತ್ತೆ. ಟರ್ನಿಂಗ್ ಆದರೆ ಇಲ್ಲಿ ಮಧುಗಿರಿ ಪಾವಗಡ ರೂಟ್ ಇದೆ. ಈ ರೂಟಲ್ಲಿ ಅಂದರೆ ನಿಯರೆಸ್ಟ್ ರೂಟು ಬೆಂಗಳೂರಿಂದ ದೇವರಾಯನ ದುರ್ಗಕ್ಕೆ ನಿಯರೆಸ್ಟ್ ಪ್ಲೇಸ್ ಅಂದರೆ ಇದೆ. ನೀವು ತುಮಕೂರಿಗೆ ಹೋಗಿ ತುಮಕೂರಿಂದ ಹೋಗ್ಬಿಟ್ಟು ದಬಸ್ಪೇಟೆ ಬೈಪಾಸ್ ಹತ್ರ ಟರ್ನ್ ಆಗ್ಬಿಟ್ಟು ಈಗ ಹೋಗ್ತೀವಿ. ಈ ರೂಟಲ್ಲಿ ಬಂದುಬಿಟ್ರೆ ಬೇಗ ಹೋಗ್ಬೋದು, ಟೈಮು ಸೇವ್ ಆಗುತ್ತೆ. ಅಲ್ಲಿ ವ್ಯೂ ಚೆನ್ನಾಗಿದೆ ನೋಡೋಕ್ಕೆ. ಕನ್ಯಾಮಣಿ ಚಿಂತಾಮಣಿ ನೀನೇ ನಂಗೆ ಪ್ರೀತಿ ಗಣಿ. ಆಕಾಶ ಬಾಗಿದೆ ಬಾಮಿನಿ, ನಿನ್ನಂದ ನೋಡಲೆಂದು ಕಾಮಿನಿ. ಹೇ ಭಾಮ ಈ ಪ್ರೇಮ. ದೇವರಾಯನ ದುರ್ಗ ಇಲ್ಲಿ ಮುಂದೆ ಸ್ಟ್ರೈಟ್ ಹೋದರೆ ಮಧುಗಿರಿ, ಕೊರಟಗೆರೆ, ಪಾವಗಡ ರೋಡ್ ಹೋಗುತ್ತೆ. ಮುಂದೆ ಒಂದು ಆರ್ಚ್ ಬರುತ್ತೆ, ಲೆಫ್ಟ್ ಟರ್ನ್ ಆಗಿರುತ್ತೆ ನೋಡಿ, ಇದೇ ರೋಡ್. ನೆನ್ಪಿಟ್ಕೊಳ್ಳಿ, ಯಾರಾದರೂ ದೇವರಾಯನ ದುರ್ಗಕ್ಕೆ ಬರೋರು ನೋಡಿ, ಈ ಕಡೆ ಲೆಫ್ಟ್ ಟರ್ನ್ ಆಗಿರುತ್ತೆ, ಸ್ಟ್ರೈಟ್ ಹೋಗ್ಬಾರ್ದು. ಇಲ್ಲೇ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಒಂದು ಆರ್ಚಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ದೇವರಾಯನ ದುರ್ಗ ಅಂತ. ವೆದರ್ ಮಾತ್ರ ಫುಲ್ಲು ಪೀಸ್ ಆಗಿರುತ್ತೆ, ಇಲ್ಲಿ ಸಖತ್ತಾಗಿರುತ್ತೆ ನೋಡಿ. ಓಕೆ ಹಂಗೆ ರೀ, ಒಂದು ನಿಮಿಷ ಹಿಂದೆ ಹೋಗ್ತೀನಿ ನಾನೇನೆ. ಬೋರ್ಡ್ ನೋಡಿ ಏನು ಸಿಗ್ತದೆ ಪ್ಲೇಸು ಅಂತ. ನೋಡಿ ಗಾಯ್ಸ್, ಇದು ಸ್ಟಾರ್ಟಿಂಗ್, ಇನ್ನು ಎಂಟ್ರೆನ್ಸು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೋಡಿ. ಝೂಮ್ ಹಾಕಿದ್ದೀವಿ ನೋಡಿ, ಕಾಣ್ತಾ ಇದೆ ನೋಡಿ ಬೆಟ್ಟದಲ್ಲಿ. ಇನ್ನು ಹೋಯ್ತಾ ಕ್ಲಿಯರಿಟಿ ಕಾಣುತ್ತೆ. ನಾವು ತುಂಬ ದೂರದಲ್ಲಿದ್ದೀವಿ, ಸೊ ಮುಂದೆ ತೋರಿಸ್ತೀವಿ, ನೋಡ್ತಾ ಇರಿ. ಹಾಗೆ ಇದೆ ಬೋರ್ಡ್ ಹಾಕಿದ್ದಾರೆ. ಈ ಕಡೆ ಈ ರೋಡ್ ಹೋದರೆ ನಾಮದ ಚಿಲುಮೆ, ಈ ಕಡೆ ನೋಡಿ, ಈ ಕಡೆ ಹೋದರೆ ನಾಮದ ಚಿಲುಮೆ, ಈ ಕಡೆ ಹೋದರೆ ದೇವಸ್ಥಾನದ ದಾರಿ. ಸೊ ನಾವು ಮೊದಲು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಈ ರೋಡ್ಗೆ ಇಲ್ಲ ಎಂಟ್ರೆನ್ಸ್ ಫೀಸ್ ಅಂತ ತರ್ತಾನೆ ಇಲ್ಲಿ. ಇಲ್ಲ ಇಲ್ಲ ಕಣ, ತಾಂಡಿದ್ರು ಯಾವಾಗ ತಗೊಂಡಿದ್ರು ದೇವಸ್ಥಾನ ಹೋಗೋ ಟೈಮಲ್ಲಿ ಇಲ್ಲಿ ತಾಂಡಿದ್ರ. ಹುಡುಗರು ಕಾಡಿದ್ದಂಗೆ ಐತೆ ನೋಡಿ. ವೆದರ್ ಮಾತ್ರ ಸೀರಿಯಸ್ಲಿ ಹೇಳ್ತೀನಲ್ಲ, ನಾವು ಬಂದಿರೋದು ಬೇಸಿಗೆ ಕಾಲದಲ್ಲಿ, ಆದರೂ ಈ ರೇಂಜ್ ಇದೆ ಅಂದರೆ ಇನ್ನು ಮಳೆಗಾಲದಲ್ಲಿ ಯಾವ ರೇಂಜಿಗೆ ಇರೋಲ್ಲ.
ಮಸ್ತ್ ಇದೆ ಪ್ಲೇಸ್ ಮಾತ್ರ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಊರು ಸುತ್ತಮುತ್ತ ಯಾವುದೇ ಒಂದು ಪ್ರಸಿದ್ಧ ಸ್ಥಳ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಏನೇ ಇದ್ದರು ಅಂದರೆ ಅವು ಯಾವ ಬೆಳಕಿಗೆ ಬಂದಿರಲ್ಲ, ಆ ಥರದ ನಾನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅಂತ ನನ್ನೊಂದು ಆಸೆ. ಯಾಕಂದರೆ ಎಷ್ಟೋ ದೇವಸ್ಥಾನಗಳು ಇನ್ನೂ ಪ್ರಸಿದ್ಧವಾಗಿರೋ ಯಾವ ಬೆಳಕಿಗೆ ಬಂದಿಲ್ಲ. ಮೇನ್ ಯಾವ್ಯಾವ ಬೇಕೋ ಅವು ಮಾತ್ರ ಈ ಸರ್ಕಾರ ಏನು ಮಾಡಿದೆ, ಪ್ಲೇಸ್ಗಳನ್ನ ಇದು ಮಾಡಿದೆ, ಬಟ್ ಎಲ್ಲ ಇದನ್ನು ಮಾಡೋಕ್ಕಾಗಿಲ್ಲ. ಸೊ ನನ್ನ ಒಪಿನಿಯನ್ ಏನಂದರೆ, ಪ್ರತಿಯೊಂದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಊರಿನಲ್ಲಿ ಇದ್ದರೆ ದಯವಿಟ್ಟು ಹೇಳಿ, ಒಂದು ವಿಡಿಯೋ ಮಾಡ್ತೀನಿ. ನೋಡಪ್ಪ ನೋಡಿ, ಶ್ರೀ ನರಸಿಂಹ ಸ್ವಾಮಿ ದೇವಾಲಯ ನೋಡಿ. ಇನ್ನೊಂದು ಬರ್ಬೇಕಾರೆ ಅವ್ರು ಕೇಳ್ತೀನಿ ರೀ, ಒಂದು ನಿಮಿಷ. ಸುಮ್ಮನೆ ದುಡ್ಡು ಕಲೆಕ್ಟ್ ಮಾಡ್ತಾವ್ರು, ಆ ಥರ ಎಲ್ಲ ಕಲೆಕ್ಟ್ ಮಾಡೋಂಗಿಲ್ಲ. ಗೌರ್ಮೆಂಟ್ ಇದೆಯಾ, ಆರ್ಡ್ರ್ ಇದೆಯಾ, ಪರ್ಮಿಷನ್ ಇರೋದು ಫಸ್ಟ್ ಆಫ್ ಆಲು, ಫೀಲ್ ಇರಬೇಕು. ಬನ್ನಿ ಕೇಳೋಣ, ಬನ್ನಿ. ನೋಡಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ. ಇದು ದೇವಸ್ಥಾನ ಮೇನ್ ಎಂಟ್ರೆನ್ಸ್. ಇದು ನೋಡ್ತಿರ್ಬೋದು. ಈಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಮೆಟ್ಲುಗಳ ಮೇಲೆ ಹತ್ಕೊಂಡು ಹೋಗ್ಬೇಕು. ಚೆನ್ನಾಗಿರುತ್ತೆ ಒಂಥರ ದೇವಸ್ಥಾನ, ಇದು ಚೆನ್ನಾಗಿದೆ. ಒಂದು ಸುಮಾರು ಜನ ಬಂದಿದ್ದಾರೆ ಇಲ್ಲೆಲ್ಲ, ನೋಡ್ತಿರ್ಬೋದು. ಮೇಲೆ ಟಾಪಲ್ಲಿ ಹೋಗ್ಬೋದು. ಇನ್ನೂ ವ್ಯೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಸೊ ಬಡವರು ಇಲ್ಲೆಲ್ಲ ಕುಂತಿದ್ರಿ, ಈಗ ನೋಡಿದ್ರಿ, ಪಾಪ ಕಷ್ಟ ಅಂತ ಕುಂತಿರ್ತಾರೆ, ಸಹಾಯ ಮಾಡಿ ಅವರಿಗೆ. ನಾವು ನಮ್ಮ ಫ್ರೆಂಡು ಆದಷ್ಟು ನಾವು ಫಸ್ಟ್ ಟೈಮೇ ಬಂದಿರೋದು ದೇವರಾಯನ ಬೆಟ್ಟಕ್ಕೆ ಹತ್ತಾ ಇದೀವಿ. ಸುಮಾರು ನೋಡ್ತಿರ್ಬೋದು. ಇಲ್ಲಿ ಸುಮಾರು ಬುಕ್ ಸ್ಟಾಲ್ಗಳು ಸಹ ಇದಾವೆ. ಇಲ್ಲಿ ಬನ್ನಿ ತೋರಿಸ್ತೀವಿ ನೋಡಿ. ಮಕ್ಕಳಿಗೆ ಆಟ ಸಾಮಾನು ಅಂತೆ, ಗ್ಲಾಸಸ್ ಅಂತೆ, ಕ್ಯಾಪ್ ಅಂತೆ. ನೋಡಿ ಇಲ್ಲಿ ಬುಕ್ಸು, ಸುಮಾರು ಬುಕ್ಸ್ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಬುಕ್ಸು ಬರೀ ಬುಕ್ಸ್ ಅಲ್ಲ, ದೇವರ ಫೋಟೋಗಳು ಸಹ ಅಂತ ಇಟ್ಟಿದ್ದಾರೆ ನೋಡಿ. ಎಷ್ಟೊಂದು ಥರದ ಬುಕ್ಸ್ಗಳು, ಹಾಗೆ ದೇವರ ಫೋಟೋಗಳು ಸಮೇತ ಇಟ್ಟಿದ್ದಾರೆ. ನೋಡ್ತಿರ್ಬೋದು. ಕೃಷ್ಣ, ನರಸಿಂಹಸ್ವಾಮಿ, ರಾಘವೇಂದ್ರ ಸ್ವಾಮಿ ಇವರ ಅನುಗ್ರಹ ಇರಲಿ. ನೋಡಿ ಎಷ್ಟು ಚೆಂದಾಗಿದೆ ವ್ಯೂ ಮಾತ್ರ. ಆಹಾ, ಸ್ವರ್ಗಕ್ಕೆ ಕಿಚ್ಚೆಚ್ಚು ಎಂದ ಸರ್ವಜ್ಞ ಅನ್ನೋ ಥರ ಇದೆ ವ್ಯೂ ಮಾತ್ರ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ವ್ಯೂ. ಸಖತ್ತಾಗಿದೆ ಅಲ್ವಾ ವ್ಯೂ ಮಾತ್ರ. ನೋಡಿ, ನೀವು ಬಂದು ಎಂಜಾಯ್ ಮಾಡಿ. ಸೂಪರಾಗಿದೆ ವ್ಯೂ. ಮಾರ್ನಿಂಗ್ ಬರ್ಬೇಕು, ಸಖತ್ತಾಗಿರುತ್ತೆ. ಸತತ ಮಾರ್ಗದಿ ಸಂತತ ಸೇವಿಪರಿಗೆ, ಸತತ ಮಾರ್ಗದಿ ಸಂತತ ಸೇವಿಪರಿಗೆ, ಅತಿ ಹಿತದಲ್ಲಿ ಮನೋರಥವ ಕೊಡುವೆ ನಿಂದು ರಥವ. ನನಗಂತೂ ಓದಕ್ಕಾಗ್ತಾನೆ ಇಲ್ಲ. ನಮ್ಮ ಸ್ನೇಹಿತರು ಬಿಟ್ಬಿಟ್ಟು ಹೋಗ್ತವ್ರೆ. ಈ ಕಡೆ ನೋಡಪ್ಪ, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ.
ಟೈಮ್ ಹಾಕೊಂಡು ಬಿಡ್ತಾರೆ. ನೀವು ಇಲ್ಲೇ ವೇಟ್ ಮಾಡಕ್ಕೆ ಹೋಗಬೇಡಿ. ಲಕ್ಷ್ಮೀ ನರಸಿಂಹ ಯೋಗ ನರಸಿಂಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೋಡಿ, ದೇವರಾಯನ ಇದೆ. ಹಂಗೂ ಹಿಂಗೂ ಮಾಡ್ಕೊಂಡು ಈಗ ನಾವು ಬಂದ್ವಿ ನೋಡ್ರಿ. ಇಲ್ಲಿ ನಮ್ಮ ಕ್ಯಾಮ್ರಾ ಕ್ಲೋಸ್ ಮಾಡಿಸ್ತಾರೆ, ಸ್ವಾಮಿಯವ್ರು ಹೇಳ್ಬಿಟ್ಟು ಕ್ಲೋಸ್ ಮಾಡಿಸ್ತಾರೆ ಕ್ಯಾಮ್ರಾ ಇಲ್ಲಿ ನೋಡ್ತಿರ್ಬೋದು.